ಅಪ್ಪಟ ಕನ್ನಡ ಭಾಷೆಯಲ್ಲಿ ನಿರೂಪಣೆಯನ್ನ ಮಾಡುವುದರ ಮೂಲಕ ಅಪಾರ ಕನ್ನಡಿಗರ ಮೆಚ್ಚುಗೆಗೆ ಕಾರಣರಾಗಿದ್ದ ಅಪರ್ಣಾ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಬೆಂಗಳೂರು ದೂರದರ್ಶನದಲ್ಲಿ ಮತ್ತು ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸಿದ್ದ ಅಪರ್ಣಾ ಅವರು ಮಜಾ ಟಾಕೀಸ್ನಲ್ಲಿ ಕೂಡ ಅಭಿನಯಿಸಿದ್ದರು. ನಿರೂಪಕಿ ಅಪರ್ಣಾ ಅವರು ಹಲವು ಸಮಯಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಕ್ಯಾನ್ಸರ್ ಕಾಯಿಲೆಯಿಂದ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿದ್ದ ಅಪರ್ಣಾ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿಯ 2ನೇ ಹಂತದಲ್ಲಿರುವ ತಮ್ಮ ಸ್ವಂತ ನಿವಾಸದಲ್ಲಿ ಅಪರ್ಣಾ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ತಮ್ಮ ನಿರೂಪಣೆಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ಅಪರ್ಣಾ ಅವರು ಮಜಾ ಟಾಕೀಸ್ ಮೂಲಕ ಇನ್ನಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಕ್ಯಾನ್ಸರ್ ಮಹಾಮಾರಿ ನಿರೂಪಕಿ ಅಪರ್ಣಾ ಅವರ ಜೀವನದಲ್ಲಿ ಆಟವನ್ನು ಆಡಿದೆ. ಕ್ಯಾನ್ಸರ್ ಕಾರಣ ನಿರೂಪಕಿ ಅಪರ್ಣಾ ಅವರು ಹಲವು ಸಮಯಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಅಪರ್ಣಾ ಅವರು ತಮ್ಮ ಸ್ವಂತ ನಿವಾಸದಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ನಿರೂಪಕಿ ಅಪರ್ಣಾ ಅವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರು ಮತ್ತು ಅನೇಕ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಶ್ರೀಮಂತರಾಗಬೇಕು. ನನ್ನ ಯುವ ಸ್ನೇಹಿತರು ಯಾರಿಲ್ಲಿದ್ದೀರಿ, ಅದು ಸಿಕ್ಕಾಪಟ್ಟೆ ವಾರ್ಡ್ರೋಬಲ್ಲಿರುವ ದೊಡ್ಡ ದೊಡ್ಡ ಚಂದದ ಬಟ್ಟೆಗಳಿಂದಲ್ಲ, ಅಥವಾ ಒಂದು 10 ಮೊಬೈಲಿಂದ ಅಲ್ಲ, ಅಥವಾ ಕೈ ತುಂಬ ಬರುವಂತಹ ಸಂಬಳದಿಂದಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರಬಹುದಾದ ಆಸ್ತಿಯಿಂದಲ್ಲ, ಅನುಭವಗಳಿಂದ, ಸ್ನೇಹದಿಂದ, ಪ್ರೀತಿಯಿಂದ. ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ. ನಮಸ್ಕಾರ.